ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪಿಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 10ನೇ ಅಧ್ಯಾಯದ 24ನೇ ಶ್ಲೋಕದ ಅರ್ಥ ಆಗಬೇಕಿದೆ. ಇನ್ನೊಮ್ಮೆ ಶ್ಲೋಕವನ್ನು ಓದೋಣ. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ನೋಡಿ, ಅರ್ಥವನ್ನು ಬರ್ಕೊಳ್ಳಿ. ಹೇ ಪಾರ್ಥ, ಎಲೈ ಅರ್ಜುನನೇ. ಹೇ ಪಾರ್ಥ, ಎಲೈ ಅರ್ಜುನನೇ. ಪುರೋಧಸಾಂ, ಪುರೋಧಸಾಂ ಪುರೋಹಿತರ ಮಧ್ಯೆ, ಪುರೋಹಿತರ ಮಧ್ಯೆ ಮುಖ್ಯಂ, ಮುಖ್ಯಂ ಪ್ರಧಾನ ಪುರೋಹಿತ ನೆನೆಸಿರುವ, ಮುಖ್ಯಂ ಪ್ರಧಾನ ಪುರೋಹಿತ ನೆನೆಸಿರುವ ಬೃಹಸ್ಪತಿಂ, ಬೃಹಸ್ಪತಿಯಾಗಿ, ಬೃಹಸ್ಪತಿಂ ಬೃಹಸ್ಪತಿಯೆಂದು, ಬೃಹಸ್ಪತಿಂ ಬೃಹಸ್ಪತಿಯೆಂದು ಮಾಂ ನನ್ನನ್ನು ವಿದ್ಧಿ ತಿಳಿ, ಮಾಂ ನನ್ನನ್ನು ವಿದ್ಧಿ ತಿಳಿ. ಸೇನಾನೀನಾಂ, ಸೇನಾನೀನಾಂ ಸೇನಾನಾಯಕರ ಮಧ್ಯೆ, ಸೇನಾನಾಯಕರ ಮಧ್ಯೆ ಅಹಂ ನಾನು, ಅಹಂ ನಾನು ಸ್ಕಂದಃ ಸ್ಕಂದನಾಗಿದ್ದೇನೆ, ಸ್ಕಂದಃ ಸ್ಕಂದನಾಗಿದ್ದೇನೆ. ಸರಸಾಂ ಸರೋವರಗಳ ಮಧ್ಯೆ, ಸರಸಾಂ ಸರೋವರಗಳ ಮಧ್ಯೆ ಸಾಗರಃ ಅಸ್ಮಿ ಸಾಗರನಾಗಿದ್ದೇನೆ,
ಸಾಗರ ಅಸ್ಮಿ, ಸಾಗರನಾಗಿದ್ದೇನೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮಹರ್ಷಿಗಳು ಅಂತ ಯಾರ್ಯಾರಿದ್ದಾರೆ, ವಸಿಷ್ಠಾದಿ ಋಷಿಗಳು, ಅವರಲ್ಲಿ ನಾನು ಭೃಗು ಆಗಿದ್ದೇನಪ್ಪ. ಭೃಗುವಿನಲ್ಲಿ ಭೃಗುನಾಮಕನಾಗಿದ್ದೇನೆ. ಗಿರಾಮಸ್ಮೇಕಮಕ್ಷರಂ, ಗಿರಾಂ ಅಸ್ಮಿ ಏಕಂ ಅಕ್ಷರಂ, ಒಂದು ಅಕ್ಷರನಾಗಿದ್ದೇನೆ ನಾನು. ಯಾವುದು? ಓಂಕಾರ. ಅದನ್ನು ಪ್ರತ್ಯೇಕವಾಗಿ ಇಲ್ಲಿ ಹೇಳಿಲ್ಲ, ಮುಂದೆ ಹೇಳ್ತಾನೆ ಕೃಷ್ಣ ಪರಮಾತ್ಮ, ಇದರಲ್ಲಿಯೇ ಬರ್ತದೆ. ಗಿರಾಮಸ್ಮೇಕಮಕ್ಷರಂ, ಮಾತುಗಳಲ್ಲಿ ಯಾವುದೇ ಮಾತುಗಳನ್ನು ತಗೊಳ್ಳಿ, ಮಾತುಗಳ ಮಧ್ಯೆ ಪ್ರಧಾನ ನೆನೆಸಿರುವಂತಹ ಅಕ್ಷರನಾಮಕನಾಗಿ ನಾನು ಓಂಕಾರದಲ್ಲಿದ್ದೇನೆ. ಮಾತುಗಳಲ್ಲಿ ಶ್ರೇಷ್ಠತೆಯನ್ನು ತಂದುಕೊಡುವುದರ ಮೂಲಕ ಯಾವುದಕ್ಕೆ ಶ್ರೇಷ್ಠತೆ? ಓಂಕಾರಕ್ಕೆ ಬಹಳ ಬಹಳ ಶ್ರೇಷ್ಠತೆ. ಓಂಕಾರದಲ್ಲಿ ಯಾವ ರೂಪನಾಗಿದ್ದೇನೆ? ಅಕ್ಷರನಾಮಕನಾಗಿದ್ದೇನೆ. ಯಜ್ಞಾನಾಂ ಜಪಯಜ್ಞೋಸ್ಮಿ, ಯಜ್ಞಗಳಲ್ಲಿ ನಾನು ಜಪಯಜ್ಞನಾಗಿದ್ದೇನೆ. ಸ್ಥಾವರಾಣಾಂ ಹಿಮಾಲಯ, ಸ್ಥಾವರದಲ್ಲಿ ಅರ್ಥಾತ್ ಅಚರವಾದಂತಹ ವಸ್ತುವಿನಲ್ಲಿ, ಯಾವುದಕ್ಕೆ ಚಲನೆ ಇಲ್ಲವೋ ಅಂತಹ ವಸ್ತುವಿನಲ್ಲಿ ನಾನು ಹಿಮಾಲಯನಾಗಿದ್ದೇನೆ. ಹಿಮಾಲಯದಲ್ಲಿ ಹಿಮಾಲಯ ಎಂಬ ರೂಪದಿಂದ, ಜಪದಲ್ಲಿ ಜಪ ಎಂಬ ರೂಪದಿಂದ, ಯಜ್ಞಗಳಲ್ಲಿ ಶ್ರೇಷ್ಠವಾದದ್ದು ಜಪ. ಯಾಕೆ? ಅದರಲ್ಲಿ ನಾನು ಜಪನಾಮಕನಾಗಿದ್ದೇನೆ. ಭೃಗುವಿನಲ್ಲಿ ಭೃಗುನಾಮಕನಾಗಿ, ಮಾತುಗಳಲ್ಲಿ ಅಕ್ಷರನಾಮಕನಾಗಿ ಓಂಕಾರದಲ್ಲಿ ಇದ್ದೇನೆ ಅಂತ. ಈಗ ನೋಡಿ, ಈಗೆಲ್ಲ ನಾವು ನೋಡ್ಕೊಂಡು ಬಂದ್ವಿ, ಯಾವ್ದ್ಯಾವುದು ಕೃಷ್ಣ ಪರಮಾತ್ಮ ಹೇಳ್ತಾ ಬಂದ ಅದರಲ್ಲಿ ಇಂತಹ ನಾಮಕನಾಗಿ ನಾನಿದ್ದೇನೆ. ಇದು ಪರಮಾತ್ಮನಿಗೆ ಅನ್ವರ್ಥನಾಮ ಅಂತ ಹಿಂದೆಲ್ಲ ನಾವು ನೋಡ್ಕೊಂಡು ಬಂದ್ವಿ. ಈ ಭೃಗು ಋಷಿಯಲ್ಲಿ ಭೃಗುನಾಮಕನಾಗಿ ನಾನಿದ್ದೇನೆ. ಪರಮಾತ್ಮನನ್ನ ಹೇಗೆ ಭೃಗು ಅಂತ ಕರೆಯೋದು? ಭೃಗು ಅಂದ್ರೆ ಹೇಗೆ ಅನ್ನೋದಂದ್ರೆ, ವಿರೋಧೀನಾಂ ಭರ್ಜನಾತ್ ಭೃಗು, ವಿರೋಧಿಗಳನ್ನ, ತನ್ನನ್ನ ವಿರೋಧ ಮಾಡುವವರನ್ನ ಸುಟ್ಟು ಹಾಕ್ತಾನೆ. ಭರ್ಜನಾತ್, ದಹನಾತ್. ಭೃಗು ಅಂತಂದ್ರೆ ಪರಮಾತ್ಮ. ಓಂಕಾರದಲ್ಲಿ ಹೇಗೆ ಗೊತ್ತಿದ್ದೇ ಇದೆ, ಅಕ್ಷರನಾಮಕನಾಗಿ ನಾನಿದ್ದೇನೆ. ಕ್ಷರ ಅಂದ್ರೆ ನಾಶ. ಪರಮಾತ್ಮನಿಗೆ ಯಾವ ರೀತಿಯ ಕೂಡ ನಾಶ ಇಲ್ಲ. ನ ಕ್ಷರ ಅಕ್ಷರ, ಯಾವ ರೀತಿಯ ಕೂಡ ನಾಶ ಇಲ್ಲ. ನಮಗೆ ದೇಹತಃ ನಾಶ ಇದೆ, ನಮ್ಮ ಸ್ವಭಾವದಲ್ಲಿ ನಾಶವನ್ನು ಹೊಂದುತ್ತೇವೆ. ಸ್ವಲ್ಪ ಬಿಸಿಲಿಗೆ ಹೋಗಿ ಬಂದರೆ ನಮ್ಮ ಬಣ್ಣ ಕಪ್ಪಾಗಿ ಹೋಗುತ್ತೆ. ವರ್ಣತಃ ನಾಶ ಇದೆ.
ಶಕ್ತಿಯಲ್ಲಿ ನಾಶ ಇದೆ ನಮಗೆ. ಈ ರೀತಿ ಅನೇಕ ನಾಶಗಳಿವೆ. ಪರಮಾತ್ಮನಿಗೆ ಯಾವ ರೀತಿಯಾದ ನಾಶವೂ ಕೂಡ ಇಲ್ಲ. ಆದ್ದರಿಂದಾಗಿ ಅಕ್ಷರ ಅಂತಂದ್ರೆ ಪರಮಾತ್ಮ. ಜಪ ಹೇಗೆ? ಜಪ ಎಷ್ಟು ಅದ್ಭುತ ಇದೆ ನೋಡಿ. ಅದಕ್ಕೆ ಜಪ ಮಾಡಬೇಕು, ಜಪ ಮಾಡಬೇಕು. ಜಪ ಏನದರ ಅರ್ಥ, ನಿಜವಾದ ಅರ್ಥ ಅಂತಂದ್ರೆ, ಜ ಅಂತಂದ್ರೆ ಹುಟ್ಟು ಅಂತ ಅರ್ಥ, ಪ ಅಂತಂದ್ರೆ ರಕ್ಷಣೆ ಮಾಡೋದು ಅಂತ ಅರ್ಥ. ಜಾತಾನ್ ಪಾತಿ ಇತಿ ಜಪಃ, ಹುಟ್ಟಿದವರನ್ನ ಕಾಪಾಡತ್ತೆ, ರಕ್ಷಣೆ ಮಾಡತ್ತೆ, ಅರ್ಥಾತ್ ಇನ್ನೊಮ್ಮೆ ಹುಟ್ಟದೇ ಇರುವ ಹಾಗೆ ಮಾಡತ್ತೆ. ಆದ್ದರಿಂದಾಗಿ ಅದು ಜಪ. ಸುಮಂಗಲಿಯರಿಗೆ ಕೃಷ್ಣ ಜಪ, ಕೃಷ್ಣ ಮಂತ್ರ ಜಪ. ಉಳಿದವರಿಗೆ ಅವರವರ ಗುರುಗಳಿಂದ ಯಾವ್ದ್ಯಾವುದು ನೀವು ಉಪದೇಶವನ್ನು ತೆಗೆದುಕೊಂಡಿರ್ತೀರೋ ಎಲ್ಲ ಜಪವೂ ಕೂಡ. ಜಪಕ್ಕೆ ಎಷ್ಟು ಮಹತ್ವ ನೋಡಿ. ಅದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ, ಯಜ್ಞಗಳಲ್ಲಿ ನಾನು ಜಪಯಜ್ಞನಾಗಿದ್ದೇನೆ. ಜಾತಾನ್ ಪಾತಿ ಇತಿ ಜಪಃ, ಹುಟ್ಟಿದವರನ್ನ ರಕ್ಷಣೆ ಮಾಡುತ್ತೆ, ಆದ್ದರಿಂದಾಗಿ ನಾನು ಜಪನಾಗಿದ್ದೇನೆ. ಜಪನ ಅಂದ್ರೆ ಇಲ್ಲಿ ಹುಟ್ಟಿದವರನ್ನ ಕಾಪಾಡುವವನು ಯಾರು? ಪರಮಾತ್ಮ. ಅವನ ನಾಮಸ್ಮರಣೆ, ಅವನ ಜಪವನ್ನೇ ಮಾಡಬೇಕು ನಾವು. ಆದ್ದರಿಂದ ಹುಟ್ಟಿದವರನ್ನ ರಕ್ಷಣೆ ಮಾಡುವಂಥವನು ಪರಮಾತ್ಮ. ಆದ್ದರಿಂದಾಗಿ ಜಪನಾಮಕನಾಗಿ ಜಪದಲ್ಲಿ ಇದ್ದಾನೆ. ಆ ಜಪ ಯಜ್ಞ, ಅದೊಂದು ಯಜ್ಞ. ಯಜ್ಞಗಳಲ್ಲಿ ಶ್ರೇಷ್ಠವಾದದ್ದು ಜಪ. ಯಾಕೆ? ಆ ಜಪದಲ್ಲಿ ಜಪನಾಮಕನಾಗಿ ಪರಮಾತ್ಮ ಇದ್ದಾನೆ. ಪರಮಾತ್ಮ ಯಾಕೆ ಜಪ? ಜಪ ಅಂದ್ರೆ ಏನು? ಹುಟ್ಟಿದವರನ್ನ ಕಾಪಾಡುವುದು. ಹುಟ್ಟಿದವರನ್ನು ಕಾಪಾಡುವನು ಪರಮಾತ್ಮ. ಆದ್ದರಿಂದಾಗಿ ಯಜ್ಞಗಳಲ್ಲಿ ಶ್ರೇಷ್ಠವಾದದ್ದು ಜಪ. ಸ್ಥಾವರಾಣ ಹಿಮಾಲಯ, ಹಿಮಾಲಯದಲ್ಲಿ ನಾನು ಹಿಮಾಲಯ ನಾಮಕನಾಗಿದ್ದೇನೆ. ಏನಿದು ಹಿಮಾಲಯ? ಹ್ರೀ ಅಂತ ಹೇಳಿ ಒಂದು ಲಕ್ಷ್ಮಿಯ ರೂಪ ಇದೆ. ಮಾಯಾ ಅದು ಒಂದು ಲಕ್ಷ್ಮಿಯ ರೂಪ. ಹ್ರೀ ಮತ್ತು ಮಾ ಎನ್ನುವಂತಹ ಎರಡು ಲಕ್ಷ್ಮಿಯ ರೂಪಕ್ಕೂ ಕೂಡ ಯಾರು ಆಶ್ರಯ? ಆಲಯ. ಯಾರು? ಆಲಯ ಅಂದ್ರೆ ಆಶ್ರಯ. ಎರಡೂ ಲಕ್ಷ್ಮಿಯ ರೂಪಕ್ಕೂ ಆಲಯನಾದವನು ಪರಮಾತ್ಮನೇನೆ. ಆದ್ದರಿಂದಾಗಿ ಹ್ರೀ ಮ ಆಲಯ ಹಿಮಾಲಯ ಅಂತ ರೂಪ ಆಗಿದೆ. ಅದರಿಂದಾಗಿ ಲಕ್ಷ್ಮಿಯ ರೂಪಕ್ಕೆ, ಆ ಎರಡು ಲಕ್ಷ್ಮಿಯ ರೂಪಕ್ಕೆ ಯಾರು ಆಲಯ, ಆಶ್ರಯರಾದವ ಯಾರು? ಪರಮಾತ್ಮ. ಆದ್ದರಿಂದಾಗಿ ಹಿಮಾಲಯ ಅಂತಂದ್ರೆ ಪರಮಾತ್ಮ. ಅಂತಹ ಹಿಮಾಲಯ ರೂಪದಿಂದಾಗಿ ಆ ಹಿಮಾಲಯ, ಜಡವಾದ ಹಿಮಾಲಯ ಪರ್ವತದಲ್ಲಿ ಆ ಹಿಮಾಲಯ ನಾಮಕನಾದ ಪರಮಾತ್ಮ ಇರುವುದರಿಂದ ಸ್ಥಾವರಗಳಲ್ಲಿ ಅದು ಶ್ರೇಷ್ಠ. ಸರಿನಾ? ಯಾವ ಸಂಶಯ ಇಲ್ವಾ? ಹರೇ ನಮಃ. ಹೇಳಿ. ಸಂಶಯ ಇದೆ. 23ನೇ ಪದ್ಯದಲ್ಲಿ ನೀವು ಮೇರು ಪರ್ವತ ಶಿಖರ ಎಲ್ಲಕ್ಕಿಂತ ಉತ್ತಮ ಅಂತ ಹೇಳ್ದ ಕೃಷ್ಣ. ಹೌದು ಹೌದು. ಇಲ್ಲಿ ಹಿಮಾಲಯ ಅಂತ ಇದ್ದಾರೆ. ಅದ್ರ ಹಿಮಾಲಯನಲ್ಲಿ ಎರಡು ಅರ್ಥ ಇದೆ. ಒಂದು ಲಕ್ಷ್ಮಿ ಅಂತ, ಇನ್ನೊಂದು ಪರ್ವತ ಅಂತ. ಹೌದು. ಇದರಲ್ಲಿ ನಾವು ಪೃಥಕ್ಕರಣ ಹೇಗೆ ಮಾಡಬೇಕು? ಡಿಫ್ರೆನ್ಸಿಯೇಷನ್. ಪರ್ವತಗಳನ್ನ ಮಾತ್ರ ತಗೊಂಡಿದ್ರು. ಇದರಲ್ಲಿ ಸ್ಥಾವರಗಳು ಯಾವ್ದ್ಯಾವ್ದು ಅಳ್ಳಾಡೋದೇ ಇಲ್ವೋ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ. ಮೇರು ಪರ್ವತ ಅಲ್ಲಾಡುತ್ತಾ? ಅದನ್ನೇ ಹೇಳ್ತಾ ಇದ್ದೇನೆ. ಅಲ್ಲಿ ಬರೀ ಪರ್ವತಗಳು ಅಂತ, ಶಿಖರಿಗಳು ಅಂತ ತಗೊಂಡಾಗ ಅದು ಮೇರು ಪರ್ವತ. ಆಯ್ತಾಯ್ತು. ಈಗ ಅಳ್ಳಾಡದೆ ಬರೀ ಪರ್ವತಗಳು ಮಾತ್ರ ಅಲ್ಲ. ಹೌದಾ? ಅನೇಕ ಇವೆ, ಎಲ್ಲವೂ ಬರ್ತದೆ. ಯಾವ್ದಾವುದು ಅಳ್ಳಾಡೋದೇ ಇಲ್ಲವೋ? ಎಷ್ಟು ಇದೆ ವಸ್ತುಗಳು. ಅದರಲ್ಲಿ ನಾನು ಹಿಮಾಲಯನಾಗಿದ್ದೇನೆ ಅಂತ. ಮೌಂಟ್ ಎವರೆಸ್ಟ್ ಹೈಯೆಸ್ಟ್ ಅಲ್ಲ, ಮೇರು ಪರ್ವತ ಶಿಖರ ಹೈಯೆಸ್ಟ್. ಹೌದೌದೌದು. ಬಟ್ ಸ್ಥಾವರದಲ್ಲಿ ಹಿಮಾಲಯಗಳು ಜಾಸ್ತಿ. ಅದು ಹಿಮಾಲಯದ ಎರಡು ಅರ್ಥ. ಅದು ಪ್ರಕೃತಿ ಅಂತ ತಗೋಬಹುದು, ಬರೀ ಪರ್ವತ ಅಂತ ತಗೊಳ್ಳೋದು ಅದು ಒಳಗಿನ ಅರ್ಥ, ಎರಡನೇ ಅರ್ಥ. ಸರಿ, ಧನ್ಯವಾದ. ಇನ್ನೊಂದು ಕೇಳ್ಬೋದಾ? ಈ ಗಿರಾಮ್ ಎಂಬುದು ಮಾತು ಅಂತ ಹೇಗಾಗತ್ತೆ? ಹೌದು, ಅದ ಹೇಗೆ? ಗಿರಿ ಮತ್ತೆ ಆ ಗಿರಿಗಳು ಪರ್ವತಗಳನ್ನು ಅರ್ಥ ಮಾಡಬಾರದು. ನಾನು ಮೊದ್ಲು ಹಾಗೆ ಅನ್ಕೊಂಡೆ. ಇಲ್ಲ ಇಲ್ಲ ಇಲ್ಲ, ನೀವು ಹೇಳಿದ್ಮೇಲೆ ಗೀಹಿ ಗಿರೌ ಗಿರಹ ಅಂತ ಶಬ್ದ. ಗೀಹಿ ಅಂತ ಶಬ್ದ ಅದು, ಸರಿನಾ? ಮಾತು ಅಂತ ಅರ್ಥ. ಗೀಹಿ ಗಿರೌ ಗಿರಹ.
ಸರಿ. ಸರಿ, ಮುಂದೆ ಹೋಗೋಣ. ಇದರ ಅರ್ಥ ನೋಡಿ. ಮಹರ್ಷೀಣಾಂ, ಮಹರ್ಷಿಗಳ ಮಧ್ಯೆ, ಮಹರ್ಷೀಣಾಂ, ಮಹರ್ಷಿಗಳ ಮಧ್ಯೆ, ಅಹಂ ನಾನು, ಅಹಂ ನಾನು, ಭೃಗು ಭೃಗು ಋಷಿಯಾಗಿದ್ದೇನೆ, ಭೃಗು ಭೃಗು ಋಷಿಯಾಗಿದ್ದೇನೆ. ಗಿರಾಂ, ಗಿರಾಂ, ಮಾತುಗಳ ಮಧ್ಯೆ, ಗಿರಾಂ, ಮಾತುಗಳ ಮಧ್ಯೆ, ಏಕಂ, ಏಕಂ ಅಂತಂದ್ರೆ ಓಂಕಾರದಲ್ಲಿ, ಏಕಂ ಅಂತಂದ್ರೆ ಓಂಕಾರ ಅಂತ ಅರ್ಥ. ಏಕಂ ಓಂಕಾರದಲ್ಲಿ, ಅಕ್ಷರಂ ಅಸ್ಮಿ, ಅಕ್ಷರನಾಮಕನಾಗಿದ್ದೇನೆ, ಅಕ್ಷರಂ ಅಸ್ಮಿ, ಅಕ್ಷರನಾಮಕನಾಗಿದ್ದೇನೆ. ಯಜ್ಞಾನಾಂ, ಯಜ್ಞಗಳ ಮಧ್ಯೆ, ಯಜ್ಞಾನಾಂ, ಯಜ್ಞಗಳ ಮಧ್ಯೆ, ಜಪಯಜ್ಞೋಸ್ಮಿ, ಜಪಯಜ್ಞೋಸ್ಮಿ, ಜಪಯಜ್ಞನಾಗಿದ್ದೇನೆ, ಜಪಯಜ್ಞೋಸ್ಮಿ, ಜಪಯಜ್ಞನಾಗಿದ್ದೇನೆ. ಆ ಗಿರಹ ಅನ್ನೋದು ಹಿಂದಿನಲ್ಲೂ ಬರುತ್ತೆ ಆಚಾರ್ಯ, ವರ್ಡ್ ಮಾತಿಗೆ, ಹಿಂದಿ ಅಲ್ಲ? ಶಬ್ದಗಳು. ಹಾ, ಗಿರಹ ಹಿಂದಿಯಲ್ಲೂ ಬರುತ್ತೆ. ಸ್ವಲ್ಪ ಜಪಯಜ್ಞೋಸ್ಮಿ ಸ್ವಲ್ಪ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಜಪ ಯಾವುದು? ಏನು- ಜಪಯಜ್ಞೋಸ್ಮಿ ಅಂತ ಅಳ್ತಂತ ಅಂತ ಬಂತಲ್ಲ, ಹಾ. ಅದನ್ನ ಸ್ವಲ್ಪ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಯಾಕಂದ್ರೆ ಜಪ ಅದು ಏನು ಗೊತ್ತು ಅದೇ. ನಮ್ಗೆ, ಅದ್ ಏನ್ ಜಪ? ಆ ಜಪ ಅಂತ ಏನು ಗೊತ್ತು, ಅದ್ ಏನ್ ಜಪ? ಗಾಯತ್ರಿ ಮಂತ್ರನೋ ಏನದು ಅಂತ? ಮುಖ್ಯವಾಗಿ ಗಾಯತ್ರಿಯೇ. ವೇದ ಮಾತಾತು ಗಾಯತ್ರಿ, ಗಾಯತ್ರಿಗಿಂತ ಮಿಗಿಲಾದ ಮಂತ್ರ ಇನ್ನೊಂದಿಲ್ಲ. ಆದರೆ ನಿಮ್ಮ ಒಂದು ಇಷ್ಟಾರ್ಥಗಳಿಗಾಗಿ ಬೇಕು ಅಂತಂದ್ರೆ ಯಾವ್ದ್ಯಾವುದು ವಿಷ್ಣು ವಿಷಯಕ ಜಪ ಇದೇನೋ, ಪರಮಾತ್ಮ ವಿಷಯಕ ಜಪ ಇದೇನೋ ಎಲ್ಲವೂ ಶ್ರೇಷ್ಠ. ಅದರಲ್ಲಿಯೂ ಕೂಡ ಗಾಯತ್ರಿ ಇನ್ನೂ ಶ್ರೇಷ್ಠ ಅಂತ. ಸರಿನಾ? ಆಯ್ತು, ಗಾಯತ್ರಿ ವಿಷ್ಣು ಸಹಸ್ರನಾಮ. ಹಾ ಹಾ ಹಾ. ಹೆಂಗಸರಿಗೆ ಕೃಷ್ಣನ್. ವಿಷ್ಣು ಸಹಸ್ರನಾಮ ಅದು ಸ್ತೋತ್ರ ಆಗತ್ತೆ, ಜಪ ಆಗೋದಿಲ್ಲ. ಹಾ, ಸರಿ ಸರಿ, ಕರೆಕ್ಟ್ ಕರೆಕ್ಟ್. ಸರಿನಾ? ಆಯ್ತು, ಕರೆಕ್ಟ್. ಇವ್ರೇನು ಹೇಳಿದ್ರು ಶೈಲಾ ಅವರು? ಹಾ, ಹೇಳಿ ಏನಿಲ್ಲ, ಶೈಲಾ. ಅದು ಹೆಂಗಸರಿಗೆ ಕೃಷ್ಣನ್ ಜಪ ಅಂದೆ. ಹೌದು ಹೌದು, ಗುರು ಮಂತ್ರದಲ್ಲಿ ಬರುವಂತಹ ಕೃಷ್ಣ ಹಾ. ಜಪ. ಸ್ಥಾವರಾಣಾಂ, ಅಚರ ವಸ್ತುಗಳ ಮಧ್ಯೆ, ಅಚರ ವಸ್ತುಗಳ ಮಧ್ಯೆ, ಹಿಮಾಲಯ, ಹಿಮಾಲಯ ನಾಮಕನಾಗಿದ್ದೇನೆ, ಹಿಮಾಲಯನಾಗಿದ್ದೇನೆ. ಸಾಕು, ಹಿಮಾಲಯನಾಗಿದ್ದೇನೆ. ಸರಿ, ಮುಂದೆ ಹೋಗೋಣ.
ನೋಡಿ ನೆಕ್ಸ್ಟು, ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ನೋಡಿ, ಗಂಧರ್ವರಲ್ಲಿ ಅಶ್ವತ್ಥ ಸರ್ವವೃಕ್ಷಾಣಾಂ, ಸಕಲ ವೃಕ್ಷಗಳಲ್ಲಿ ನಾನು ಅಶ್ವತ್ಥನಾಗಿದ್ದೇನೆ. ದೇವರ್ಷಿಗಳು, ದೇವತೆಗಳೂ ಹೌದು ಋಷಿಗಳೂ ಹೌದು, ಅವರಲ್ಲಿ ನಾನು ನಾರದನಾಗಿದ್ದೇನೆ, ನಾರದರಲ್ಲಿಯೇನೇ ನಾರದನಾಗಿದ್ದೇನೆ. ಗಂಧರ್ವಾಣಾಂ ಚಿತ್ರರಥಃ, ಅನೇಕ ಜನ ಗಂಧರ್ವರಿದ್ದಾರೆ, ಸರಿನಾ? ಆ ಗಂಧರ್ವರಲ್ಲಿ ನಾನು ಚಿತ್ರರಥನಲ್ಲಿ ಚಿತ್ರರಥ ನಾಮಕನಾಗಿದ್ದೇನೆ. ಸಿದ್ಧಾನಾಂ ಕಪಿಲೋ ಮುನಿಃ, ಸಿದ್ಧರಲ್ಲಿ ಯಾರು ಬಹಳ ಸಿದ್ಧಿಯನ್ನು ಪಡೆದುಕೊಂಡಿರ್ತಾರೋ ಅಂಥವರು ಸಿದ್ಧರು ಅಂತರ್ಥ. ಅವರಲ್ಲಿ ನಾನು ಕಪಿಲ ಮುನಿಯಾಗಿದ್ದೇನೆ. ಕಪಿಲ ಮುನಿಯಾಗಿ, ಕಪಿಲ ಎಂಬ ನಾಮಕನಿಂದ, ಇದು ಪರಮಾತ್ಮನ ನೋಡಿ ಯಾವ ರೂಪ ಇದು? ಕಪಿಲ ಪರಮಾತ್ಮನ ಸಾಕ್ಷಾತ್ ರೂಪ, ಸರಿನಾ? ಪರಮಾತ್ಮನ ಸಾಕ್ಷಾತ್ ರೂಪ ಇದು ಕಪಿಲ ಎನ್ನುವಂಥದ್ದು. ಕರ್ದಮ ದೇವಾಹುತಿ ಸಾಂಖ್ಯ ಮತವನ್ನ ಸ್ಥಾಪನೆ ಮಾಡಿರುವಂಥದ್ದು, ತನ್ನ ತಾಯಿಗೇನೆ ಉಪದೇಶ ಮಾಡಿರುವಂಥದ್ದು. ಇಲ್ಲಿ ಹೌದು, ಅಶ್ವತ್ಥ ವೃಕ್ಷದಲ್ಲಿ ಎಲ್ಲ ಮರಗಳಿಗಿಂತಲೂ ಅಶ್ವತ್ಥ ವೃಕ್ಷ ಶ್ರೇಷ್ಠ. ಯಾಕೆ? ಪರಮಾತ್ಮನಲ್ಲಿ ಅಶ್ವತ್ಥ ನಾಮಕನಾಗಿ ಇದ್ದಾನೆ ಪರಮಾತ್ಮ. ಅದರಲ್ಲಿ ಅಶ್ವತ್ಥ ಎನ್ನುವುದು ಪರಮಾತ್ಮನಿಗೆ ಹೇಗೆ ಅನ್ವರ್ಥ ನಾಮ ಆಗತ್ತೆ ಅಂತಂದ್ರೆ, ಅಶ್ವವತ್ ತಿಷ್ಠತಿ ಇತಿ ಅಶ್ವತ್ಥ, ಅಶ್ವದಂತೆ ಮುಖವುಳ್ಳವನು, ಆದ್ದರಿಂದಾಗಿ ಅಶ್ವತ್ಥ. ಯಾರು? ಹಯಗ್ರೀವ. ಎಷ್ಟು ಅದ್ಭುತ ನೋಡಿ. ಅಶ್ವವತ್ ತಿಷ್ಠತಿ, ಅಶ್ವದಂತೆ, ಅಶ್ವ ಅಂದ್ರೆ ಕುದುರೆ, ಅದರಾಗಿ ಇರುವವನು ಯಾರು? ಹಯಗ್ರೀವನಾಮಕನಾದ ಪರಮಾತ್ಮ. ಹಯಗ್ರೀವನಾಮಕನಾದ ಪರಮಾತ್ಮನ ಒಂದು ವಿಭೂತಿ ರೂಪ, ಅರ್ಥಾತ್ ಅಶ್ವತ್ಥ ಎನ್ನುವಂತಹ ರೂಪ ಅಶ್ವತ್ಥ ಮರದಲ್ಲಿದೆ. ಆದ್ದರಿಂದಾಗಿ ಅದನ್ನ ಎಲ್ಲ ಮರಗಳಿಗಿಂತಲೂ ಶ್ರೇಷ್ಠ ಅಂತ ಕರಿತೇವೆ. ನಾರದರಲ್ಲಿ ನಾರದನಾಗಿದ್ದೇನೆ. ಈ ನಾರದ ಶಬ್ದಕ್ಕೆ ಅನೇಕ ಅರ್ಥ ಇದೆ. ನರ ಸಂಬಂಧಿತ್ವಾತ್ ನಾರಂ, ನಾರಾಯಣ ಶಬ್ದಕ್ಕೆ ಇನ್ನೂ ಬೇಕಾದಷ್ಟಿದೆ ಬಿಡಿ. ಬರೀ ನಾರದ ಅಂತ ಇಟ್ಕೊಂಡಾಗ ನಾರ ಅಂತ ಯಾಕೆ ಆಗಿದ್ದು ಅಂತಂದ್ರೆ, ಮೊದಲಿಗೆ ನರ ಅಂತ ಮಾಡ್ಕೊಳ್ಬೇಕು ನಾವು. ನರರಿಗೆ ಯಾವುದ್ಯಾವುದು ಅಪೇಕ್ಷಿತವಾದ ಫಲವೋ ಅಂತಹ ನರರು ಪರಮಾತ್ಮನನ್ನ ಕೇಳಿದಾಗ ಕೊಟ್ಟಿದ್ದುಂಟು. ನರರಿಗೆ ಸಂಬಂಧಿತವಾದ ಅಪೇಕ್ಷಿತವಾದ ಫಲವನ್ನ ಕೊಡುವಂಥವನು ಯಾರು? ನಾರ ಅಂದ್ರೆ ನರರಿಂದ ಅಪೇಕ್ಷಿಸಲ್ಪಟ್ಟ ಫಲ, ಅದನ್ನ ದ ಅಂದ್ರೆ ದದಾತಿ, ಕೊಡುವವನು ಯಾರು? ಪರಮಾತ್ಮ. ಹಾಗಾದ್ರೆ ನಾರದ ಅಂದ್ರೆ ಯಾರು? ನಾರಾಯಣ. ನಾರದ ಅಂತಂದ್ರೆ ನಾರಾಯಣ. ಅಂದ್ರೆ ನೋಡಿ, ಈಗ ನನಗೆ ಸಂಬಂಧಿತವಾದದ್ದು ಮದೀಯ, ಅಯಂ ಮದೀಯ, ಮಮ ಸಂಬಂಧಿ ಮದೀಯ, ನನಗೆ ಸಂಬಂಧಿಸಿದವನು ಅವನು ಮದೀಯ ಅಂತ ಕರಿತೇವೆ. ಹಂಗೆ ನರರಿಗೆ ಸಂಬಂಧಿಸಿದು ನಾರ, ನರರಿಗೆ ಅಪೇಕ್ಷಿತವಾದ ಫಲವನ್ನ ಕೊಡುವವನು. ಅದರಿಂದಾಗಿ ನಾರ ಅಂದ್ರೆ ನರ ಸಂಬಂಧಿಯಾದ ಫಲ.
ಮನುಷ್ಯರಿಗೆ ಸಂಬಂಧಿಸಿದ ಫಲ. ನಾರ ಅಂದ್ರೆ ಅದನ್ನ ದ ಕೊಡುವವನು ಪರಮಾತ್ಮ. ಆದ್ದರಿಂದಾಗಿ ನಾರದ ಅಂದ್ರೆ ಪರಮಾತ್ಮ. ಅಂತಹ ನಾರದ ರೂಪ ನಾರದರಲ್ಲಿ, ಆ ದೇವರ್ಷಿಗಳಾದ ನಾರದರಲ್ಲಿ ಇದೆ. ಆದ್ದರಿಂದಾಗಿ ದೇವರ್ಷಿಗಳಲ್ಲಿ ಅವರು ಶ್ರೇಷ್ಠರು. ಇಲ್ಲಿ ಪರಮಾತ್ಮನ ಒಂದು ರಥ ಇದೆ ಅಂತೆ. ಅಧಿದೈವ ಅಂತ ಹೇಳಿ ಪರಮಾತ್ಮನ ಒಂದು ವಿಚಿತ್ರವಾದ ರಥ. ಅದು ವಿಚಿತ್ರವಾದ ಒಂದು ಪರಮಾತ್ಮನ ರಥ. ಎಲ್ಲೂ ಬಂದಿಲ್ಲ ನೋಡಿ, ಇದರಲ್ಲಿ ಇದೆ. ಇಷ್ಟು ಭಾಗವತ ಕೇಳಿದ್ದೇವೆ, ಇಷ್ಟು ಮಹಾಭಾರತ ಕೇಳಿದ್ದೇವೆ, ಎಲ್ಲೂ ಬಂದಿಲ್ಲ. ಅದು ಪರಮಾತ್ಮನ ಒಂದು ವಿಚಿತ್ರವಾದ ರಥ ಇದೆ. ಯಾವುದು? ಅಧಿದೈವ ಅಂತ ಅದರ ಹೆಸರು. ಈಗ ನಾವೆಲ್ಲ ಕೇಳಿದ್ದೇವೆ. ವಿಷ್ಣುವಿನ ಒಂದು ಧನುಸ್ಸಿನ ಹೆಸರೇನು? ಶಾರ್ಗ್ಯ. ಶಾಂಗಪಾಣಿ. ರಾಮನ ಧನುಸ್ಸಿನ ಹೆಸರೇನು? ಕೋದಂಡ. ಆ ರುದ್ರದೇವರ ಧನುಸ್ಸಿನ ಹೆಸರೇನು? ಪಿನಾಕಿ. ಪಿನಾಕ. ಪಿನಾಕ. ಅರ್ಜುನನ ಧನುಸ್ಸಿನ ಹೆಸರೇನು? ಗಾಂಡೀವಿ. ಗಾಂಧೀವ. ಗಾಂಡೀವ. ಸರಿನಾ? ಹೀಗೆ ಆಯಾಯ ಅವರವರ ಒಂದೊಂದು ಆಯುಧಗಳಿಗೂ ರಥಗಳಿಗೂ ಹೆಸರಿದೆ. ಪರಮಾತ್ಮನ ಚಕ್ರಕ್ಕೆ ಸುದರ್ಶನ, ಶಂಖಕ್ಕೆ ಪಾಂಚಜನ್ಯ, ಗದಕ್ಕೆ ಏನು ಕರಿತೇವೆ? ಶಾರ್ಗ್ಯ. ಕೌಮೋದಕಿ. ಶಾರ್ಗ್ಯನಾ? ಕೌಮೋದಕಿ. ಶಬಾಷ್. ಕೌಮೋದಕಿ. ಸರಿನಾ? ಅವನು ಹಾಕೊಂಡಿರುವಂತಹ ಮಣಿ ಯಾವುದು? ಕೌಸ್ತುಭ. ಶಬಾಷ್, ಕೌಸ್ತುಭ. ಹೌದಾ? ಈ ರೀತಿ ಒಂದೊಂದಕ್ಕೂ ಹೆಸರಿದೆ. ಪರಮಾತ್ಮನ ಒಂದು ರಥ ಇದೆ ಅಂತೆ, ಗರುಡ ದೇವರನ್ನ ಬಿಟ್ಟು ಅಧಿದೈವ ಅಂತ. ಅಂತಹ ವಿಚಿತ್ರವಾದ ರಥವುಳ್ಳವನು ಪರಮಾತ್ಮ. ಆದ್ದರಿಂದಾಗಿ ಚಿತ್ರರಥ. ವಿಚಿತ್ರ ಅಲ್ಲಿದ್ದು ಚಿತ್ರ, ವಿ ತೆಗೆದುಬಿಡಿ, ಚಿತ್ರರಥ. ಆದರೆ ಚಿತ್ರರಥನೆಂಬ ಚಿತ್ರರಥ ಯಾರು? ಈಗ ನೋಡಿ, ಗಂಧರ್ವ. ದಶರಥ ಅಂತ ಯಾಕೆ ಹೆಸರು ಬಂತು? ಅವನ ಹತ್ರ 10 ರಥ ಇತ್ತು ಅಂತ ಅರ್ಥ ಅಲ್ಲ. ದಶ ಅಂದ್ರೆ 10, ರಥ ಅಂದ್ರೆ ಇದು ಅಂತ. 10 ದಿಕ್ಕುಗಳಿಗೆ ಅದು ಹೋಗ್ತಿತ್ತು, ಅದರಿಂದಾಗಿ ದಶರಥ ಅಂತ ಅವನಿಗೆ ಹೆಸರು. ಹೌದಾ? ಹಾಗೆ ಒಂದು ಅಧಿದೈವ ಎನ್ನುವಂತಹ ವಿಚಿತ್ರವಾದ ರಥ ಪರಮಾತ್ಮನಲ್ಲಿ ಇದೆ. ಆದ್ರಿಂದ ಚಿತ್ರರಥ ಯಾರು? ಪರಮಾತ್ಮ. ಅಂತಹ ಚಿತ್ರರಥ ನಾಮಕನಾದ ಪರಮಾತ್ಮ ಗಂಧರ್ವರಲ್ಲಿ ಇರುವಂತಹ ಚಿತ್ರರಥನಲ್ಲಿ ಇದ್ದಾನೆ. ಆದ್ದರಿಂದಾಗಿ ಗಂಧರ್ವರಲ್ಲಿ ಇವ ಶ್ರೇಷ್ಠ. ಕಪಿಲ. ಕಪಿಲ ಎನ್ನುವುದಕ್ಕೆ ಅನೇಕ ಅರ್ಥ ಇದೆ. ಕ ಅಂತಂದ್ರೆ ಸುಖ, ಪಿ ಅಂತಂದ್ರೆ ಪಿಬತಿ ಅಂತರ್ಥ. ಈ ರೀತಿ ಲ ಅಂತಂದ್ರೆ ನಿಷ್ಪತ್ತಿ ಅಂತನೂ ಅರ್ಥ ಇದೆ. ಹಾಗಾಗಿ ಪ್ರಳಯ ಕಾಲದಲ್ಲಿ ಅವನು ಸುಖರೂಪನಾಗಿ ಇರ್ತಾನೆ. ಪರಮಾತ್ಮನ ಮುನಿರೂಪದ ಪ್ರತ್ಯಕ್ಷ ವಿಭೂತಿ ರೂಪ ಇದು. ಪ್ರತ್ಯಕ್ಷದ ವಿಭೂತಿ ರೂಪ, ಅದು ಸುಖರೂಪ. ಜಗತ್ ಕ ಅಂತಂದ್ರೆ ಜಗತ್ ರಕ್ಷಕ ಅಂತ ಅರ್ಥ. ಪಿ ಅಂತಂದ್ರೆ ಜಗತ್ತನ್ನ ತನ್ನಲ್ಲಿ ಲೀನಗೊಳಿಸುವಂತಹ ಕ್ರಿಯೆ ಅಂತ ಅರ್ಥ. ಈ ರೀತಿ ಕಪಿಲ ಎಂಬ ಹೆಸರುಳ್ಳವನು. ಕ ಅಂತಂದ್ರೆ ಸುಖ, ಪಿಬತಿ ಇತಿ ಅಂದ್ರೆ ಅದನ್ನ ಕುಡಿತಾನೆ. ಹೇಗೆ? ಲೀಲಯ. ಅನೇಕ ಜನರು ಮಾಡಿದಂತಹ ಸುಖವನ್ನ, ಸಾರ ಭಾಗವನ್ನ ಅನಾಯಾಸವಾಗಿ ಲೀಲಯ ಕುಡಿತಾನೆ. ಆದ್ದರಿಂದಾಗಿ ಅರ್ಥ ಅದನ್ನ ಹೀರ್ತಾನೆ. ಆದ್ದರಿಂದಾಗಿ ಕಪಿಲ ಅಂದ್ರೆ ಯಾರು? ಪರಮಾತ್ಮ. ಕ ಅಂತಂದ್ರೆ ಸುಖ, ಪಿಬತಿ, ಪಿ ಅಂತಂದ್ರೆ ಪಿಬತಿ ಕುಡಿಯುವಂಥದ್ದು. ಹೇಗೆ ಕುಡಿತಾನೆ? ಲೀಲಯ, ಅನಾಯಾಸವಾಗಿ ಕುಡಿತಾನೆ. ಆದ್ದರಿಂದಾಗಿ ಕಪಿಲ ಅಂತಂದ್ರೆ ಪರಮಾತ್ಮ. ಸಾಕ್ಷಾತ್ ರೂಪವೇ ಹೌದು, ಆದರೆ ಆ ಒಂದು ಪದದ ನಿಷ್ಪತ್ತಿಯನ್ನ ಪರಮಾತ್ಮನಿಗೆ ಹೇಗೆ ಅದು ಅನ್ವಯವಾಗತ್ತೆ ಅನ್ನುವಂಥದ್ದನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಬರ್ಕೊಳ್ಳಿ. ಇದು ಭಾಗವತದಲ್ಲಿ ಬರೋ ಕಪಿಲ ನಾಮಕ ಭಗವಂತ ಅದೇ ಹೌದು ಹೌದು ಹೌದು, ಅದೇ ಅದೇ. ಆಚಾರ್ಯ,
ಋಷಿ ಮತ್ತೆ ಸಿದ್ಧರು ಬೇರೆ ಬೇರೆನಾ? ಹೌದು ಹೌದು ಹೌದು. ಹೇಗೆ? ಅಲ್ಲ, ಈಗ ನೋಡಿ, ಋಷಿಗಳು ಅಂತಂದ್ರೆ ಅನೇಕ ಜನರಿದ್ದಾರೆ, ಸಿದ್ಧರು ಅಂತಂದ್ರೆ ಅನೇಕ ಒಂದು ಮಂತ್ರಗಳನ್ನ ಸಿದ್ಧಿ ಪಡ್ಕೊಂಡವರು ಅಂತ ಅರ್ಥ. ಈಗ ಯಾರು ವಿಶ್ವಾಮಿತ್ರರು ಗಾಯತ್ರಿ ಮಂತ್ರವನ್ನ ಸಿದ್ಧಿ ಮಾಡ್ಕೊಂಡಿದ್ದಾರೆ, ಅವರಿಂದಾಗಿ ಜಗತ್ತಿಗೆ ಅವರು ಎಷ್ಟು ಸಿದ್ಧಿ ಮಾಡ್ಕೊಂಡಿದ್ದಾರೋ ಅದು ಮುಖ್ಯ ಅಲ್ಲ, ಅವರಿಂದಾಗಿ ಜಗತ್ತಿಗೆ ಎಷ್ಟು ಮಂತ್ರಗಳು ಬಂದಿವೆ ಅನ್ನೋದು ಮುಖ್ಯ. ಸರಿನಾ? ಇಲ್ಲಿ ಕಪಿಲನಾಮ ಅವರನ್ನ ರಾಜ ಋಷಿ ಅಂತ. ಹೌದೌದೌದೌದು, ಅವರು ಕ್ಷತ್ರಿಯರೇ ಅವರು, ಸರಿನಾ? ಅವರು ರಾಜರ್ಷಿಗಳವರೆಲ್ಲ. ಅಂದ್ರೆ ನಾನು ಅವರು ಸಿದ್ಧರ ಬ್ರಹ್ಮರ್ಷಿ ಆಗಬೇಕು ಅಂತ ಹೊರಟವರು ಅವರು. ಕೌಶಿಕ ಎನ್ನುವಂತಹ ರಾಜ ಅವರು. ಆಮೇಲೆ ಇಲ್ಲಿ ದೇವರ್ಷಿ ನಾರದ ಅಂತಿದೆ. ನಾರದ ಒಬ್ಬನೇ ಅಲ್ವಾ ದೇವರ್ಷಿ? ಬೇರೆಯವರು ಇದ್ದಾರಾ? ದೇವರ್ಷಿಗಳಲ್ಲಿ ಇದ್ದಾರೆ, ಅದ್ರದ್ದು ದೇವರ್ಷಿಗಳಲ್ಲಿ ಅಷ್ಟು. ನಾರದ ಅಂದಾಗ ಹೌದೌದೌದು, ದೇವರ್ಷಿಗಳಲ್ಲಿ ಗೊತ್ತಾಯ್ತು, ಪ್ರಶ್ನೆ ಗೊತ್ತಾಯ್ತು. ದೇವರ್ಷಿಗಳಲ್ಲಿ ನಾರದರು ಅಂದ್ರೆ ಅವರು ಬಿಟ್ಟು ಇನ್ಯಾರಾದ್ರೂ ಇದ್ದಾರಾ ಅಂತ. ಈಗ ಅಶ್ವತ್ಥ ಸರ್ವವೃಕ್ಷಾಣ ಅಂತ ಹೇಳಿದ್ವಿ, ಅನೇಕ ವೃಕ್ಷಗಳು ಯಾವುದೋ ಒಂದು ಗೊತ್ತಿದೆ ನಮಗೆ, ನಮ್ಮನೆ ಹಿಂದಿರೋದು, ಸರಿನಾ? ಇದು ಹೇಗೆ ಅನ್ನೋದು ನಿಮ್ ಪ್ರಶ್ನೆ. ಇದನ್ನ ಮುಂದಿನ ಪಾಠದಲ್ಲಿ ಹೇಳ್ತೇನೆ ನಾನು, ಈಗ ಸಮಯ ಇಲ್ಲ, ಇನ್ನು ಒಂದೇ ನಿಮಿಷ ಇದೆ, ಸರಿನಾ? ಆಯ್ತು ಆಯ್ತು. ಮಧ್ಯೇಶ